ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ಪ್ರಸ್ತುತಿಗೆ ಸ್ವಾಗತ. ಮನೆಯಲ್ಲೊಂದು ಸುಂದರವಾದ, ಶಾಂತಿಯುತವಾದ ಪೂಜಾ ಕೋಣವನ್ನು ಅಥವಾ ಮಂದಿರವನ್ನು ಹೇಗೆ ಸಿದ್ಧಪಡಿಸಬೇಕು ಅನ್ನೋದರ ಬಗ್ಗೆ ಇವತ್ತು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ. ವಿಶೇಷವಾಗಿ ಶಾಸ್ತ್ರಗಳ ಪ್ರಕಾರ ಪ್ರತಿಯೊಂದು ಪೂಜಾ ಕೋಣೆಯಲ್ಲಿ ಇರಲೇಬೇಕಾದ ಆ 10 ಅತ್ಯಗತ್ಯ ವಸ್ತುಗಳು ಯಾವುವು ಮತ್ತು ಅವುಗಳ ಮಹತ್ವವೇನು ಅನ್ನೋದನ್ನ ಬಹಳ ಸರಳವಾಗಿ ಬಿಡಿಸಿ ನೋಡೋಣ. ನೇರವಾಗಿ ವಿಷಯಕ್ಕೆ ಬರೋಣ. ಯಜುರ್ವೇದದ ಈ ಅದ್ಭುತವಾದ ಸಾಲಿನೊಂದಿಗೆ ನಮ್ಮ ಇಂದಿನ ವಿಶ್ಲೇಷಣೆಯನ್ನು ಶುರು ಮಾಡೋಣ. ದೇವರು ಸರ್ವಾಂತರ್ಯಾಮಿ, ಎಲ್ಲೆಡೆಯೂ ಇದ್ದಾನೆ ಅಂತ ಇದು ಹೇಳ್ತದೆ. ಹಾಗಾದ್ರೆ ಮನೆಯಲ್ಲೊಂದು ಪ್ರತ್ಯೇಕ ಪೂಜಾ ಕೋಣೆ ಏಕೆ ಬೇಕು? ಖಂಡಿತ, ದೈವಿಕ ಶಕ್ತಿ ಎಲ್ಲೆಡೆ ಇದೆ. ಆದ್ರೆ ಆ ಶಕ್ತಿಯನ್ನು, ಆ ಪಾವಿತ್ರತೆಯನ್ನು ನಮ್ಮ ಮನೆಯೊಳಗೆ ಹಿಡಿದಿಟ್ಟುಕೊಳ್ಳಲು ಒಂದು ಭೌತಿಕವಾದ, ಮೀಸಲಾದ ಜಾಗವನ್ನು ಸೃಷ್ಟಿಸುವುದು ತುಂಬಾನೇ ಸಹಾಯ ಮಾಡುತ್ತದೆ. ಇಂದಿನ ನಮ್ಮ ಈ ಪ್ರಯಾಣದ ರೂಪರೇಷೆ ಹೀಗಿದೆ. ಮೊದಲನೆಗೆ ಪವಿತ್ರ ಸ್ಥಳದ ನಿರ್ಮಾಣದ ಬಗ್ಗೆ, ಆಮೇಲೆ ಆ 10 ಅಗತ್ಯ ಪೂಜಾ ಸಾಮಗ್ರಿಗಳ ಬಗ್ಗೆ, ನೈವೇದ್ಯ ಮತ್ತು ವಸ್ತುಗಳ ಹಿಂದಿನ ಅರ್ಥ, ಪೂಜಾ ವಿಧಿಯ ಸರಳ ಹಂತಗಳು ಮತ್ತು ಕೊನೆಯದಾಗಿ ಭೌತಿಕ ವಸ್ತುಗಳಿಗಿಂತ ಭಕ್ತಿಯೇ ಹೇಗೆ ಶ್ರೇಷ್ಠ ಅನ್ನೋದನ್ನ ನೋಡಲಿದ್ದೇವೆ. ಹಾಗಾದ್ರೆ ಬನ್ನಿ, ನಮ್ಮ ಮೊದಲನೇ ವಿಭಾಗ ಅಂದ್ರೆ ಪವಿತ್ರ ಸ್ಥಳದ ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ಒಂದು ವಿಚಾರವಿದೆ. ಅದೇ ನಿಗಮ ಮತ್ತು ಆಗಮ ಸಂಪ್ರದಾಯಗಳ ನಡುವಿನ ವ್ಯತ್ಯಾಸ. ನಿಗಮ ಅಂದ್ರೆ ವಿಗ್ರಹಗಳಿಲ್ಲದೆ ಕೇವಲ ಪವಿತ್ರ ಅಗ್ನಿಯ ಮೂಲಕ ಮಾಡುವ ಆಚರಣೆ. ಆದ್ರೆ ಆಗಮ ಅಂದ್ರೆ ದೇವರ ವಿಗ್ರಹ ಅಥವಾ ಚಿತ್ರವೇ ಆರಾಧನೆಯ ಕೇಂದ್ರಬಿಂದುವಾಗಿರುತ್ತದೆ. ನಾವು ನಮ್ಮ ಮನೆಗಳಲ್ಲಿ ಮಂದಿರವನ್ನು ಸ್ಥಾಪಿಸುವಾಗ ಬಹುಪಾಲು ಇದೇ ಆಗಮ ಪದ್ಧತಿಯನ್ನು ಅನುಸರಿಸ್ತೇವೆ. ಮಂದಿರ ನಿರ್ಮಾಣ ಅಂದ ಕೂಡಲೇ ಪ್ರಾಚೀನ ವಾಸ್ತು ನಿಯಮಗಳು ನೆನಪಾಗ್ತವೆ. ಪೂಜಾ ಕೋಣೆ ದಕ್ಷಿಣ ದಿಕ್ಕಿನಲ್ಲಿ ಇರಬಾರದು, ಮಲಗುವ ಕೋಣೆಯಲ್ಲಿ ಅಥವಾ ಮೆಟ್ಟಿಲುಗಳ ಕೆಳಗೆ ಇಡಬಾರದು ಅನ್ನೋದು ಕಟ್ಟುನಿಟ್ಟಿನ ನಿಯಮ. ವಿಗ್ರಹಗಳಿಗೂ ಗೋಡೆಗೂ ಕನಿಷ್ಠ 1 ಇಂಚಿನ ಅಂತರವಿರಬೇಕು. ಈ ರೀತಿ ಸಣ್ಣ ಸಣ್ಣ ವಾಸ್ತು ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಯಾವುದೇ ಅಡೆತಡೆಯಿಲ್ಲದೆ ಹರಿಯುತ್ತದೆ. ಶಾಸ್ತ್ರಗಳ ಪ್ರಕಾರ ದೀಪಗಳನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿಡೋದ್ರಿಂದ ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಅಂತೆ. ಕೇವಲ ವಾಸ್ತು ಮಾತ್ರವಲ್ಲ, ಇಲ್ಲಿ ಭೌತಿಕ ಶುಚಿತ್ವ ಕೂಡ ಅಷ್ಟೇ ಮುಖ್ಯ. ಅಂದರೆ ನಮ್ಮ ಸುತ್ತಲಿನ ಸ್ವಚ್ಛತೆಯೇ ಆಧ್ಯಾತ್ಮಿಕ ಶುದ್ಧತೆಯಾಡಿ ಬದಲಾಗುತ್ತದೆ. ಪೂಜಾ ಕೋಣೆಯಲ್ಲಿ ಗೊಂದಲವಿಲ್ಲದ, ಅಚ್ಚುಕಟ್ಟಾದ ವಾತಾವರಣವಿದ್ದರೆ ಮಾತ್ರ ಸಕಾರಾತ್ಮಕ ಶಕ್ತಿ ನೆಲೆಸಲು ಸಾಧ್ಯ. ಹಾಗಾಗಿ ಒಣಗಿದ ಹೂವುಗಳು ಅಥವಾ ಬೇಡವಾದ ವಸ್ತುಗಳಿದ್ದರೆ ಅವುಗಳನ್ನು ತಕ್ಷಣವೇ ತೆಗೆದುಹಾಕುವುದು ಬಹಳ ಮುಖ್ಯ. ಈಗ ನಮ್ಮ ಎರಡನೇ ಪ್ರಮುಖ ವಿಭಾಗಕ್ಕೆ ಹೋಗೋಣ. ಪ್ರತಿಯೊಂದು ಪೂಜಾ ಕೋಣೆಯಲ್ಲಿ ಇರಲೇಬೇಕಾದ ಆ 10 ಅಗತ್ಯ ಪೂಜಾ ಸಾಮಗ್ರಿಗಳು ಯಾವುವು ಅಂತ ನೋಡೋಣ. ಇಲ್ಲಿ ಸಾಮಗ್ರಿ ಅಂದ್ರೆ ಬೇರೇನೂ ಅಲ್ಲ, ಭಕ್ತಿಯಿಂದ ದೇವರಿಗೆ ಪೂಜೆ ಸಲ್ಲಿಸಲು ನಮಗೆ ಬೇಕಾಗುವ ಪ್ರಮುಖ ವಸ್ತುಗಳ ಒಂದು ಸಂಗ್ರಹ ಅಥವಾ ಟೂಲ್ ಕಿಟ್ ಅಂತಾನೆ ಹೇಳ್ಬಹುದು. ಆ ದೈವಿಕ ಶಕ್ತಿಯನ್ನು ನಮ್ಮ ಮನೆಗೆ ಆಹ್ವಾನಿಸಲು ಶಾಸ್ತ್ರಗಳು ಸೂಚಿಸಿರುವ ಆ 10 ಪ್ರಮುಖ ವಸ್ತುಗಳ ಸಂಪೂರ್ಣ ಪಟ್ಟಿ ಇಲ್ಲಿದೆ. ಇದನ್ನೊಮ್ಮೆ ಗಮನಿಸಿ. 1. ಪೂಜಾ ಮಂದಿರ ಸಂಪೂರ್ಣವಾಗಬೇಕಾದ್ರೆ ದೇವರ ವಿಗ್ರಹ ಅಥವಾ ಫೋಟೋ, ದೀಪ, ಕುಂಕುಮ, ಅರಿಶಿಣ, ತಾಜಾ ಹೂವುಗಳು, ತುಳಸಿ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಬೆರೆಸಿದ ಪಂಚಾಮೃತ ವಸ್ತುಗಳು, ಗಂಟೆ, ಊದುಬತ್ತಿ ಮತ್ತು ಶುದ್ಧವಾದ ಬಟ್ಟೆ ಅಂದರೆ ಆಸನ, ಈ 10 ವಸ್ತುಗಳು ಇರಲೇಬೇಕು. ಇವುಗಳಿಲ್ಲದೆ ಪೂಜೆ ಪೂರ್ಣಗೊಳ್ಳೋದಿಲ್ಲ ಎನ್ನುತ್ತವೆ ನಮ್ಮ ಶಾಸ್ತ್ರಗಳು. ಮುಂದಿನ ವಿಭಾಗ ನೈವೇದ್ಯ ಮತ್ತು ಈ 10 ವಸ್ತುಗಳ ಹಿಂದಿರುವ ಆಳವಾದ ಅರ್ಥವೇನು ಅಂತ ತಿಳಿಯೋಣ. ನಾವೆಲ್ಲರೂ ಪ್ರತಿದಿನ ಬಳಸುವ ಈ ಸಾಮಾನ್ಯ ವಸ್ತುಗಳು ಎಷ್ಟೊಂದು ಆಳವಾದ ಆಧ್ಯಾತ್ಮಿಕ ಸಾಧನಗಳಾಗಿ ಬದಲಾಗ್ತವೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ. ಉದಾಹರಣೆಗೆ ದೀಪವನ್ನೇ ತೆಗೆದುಕೊಳ್ಳಿ. ಅದು ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ನೀಡುತ್ತದೆ. ಕುಂಕುಮ ಮತ್ತು ಅರಿಶಿಣ ಮಂಗಳಕರತೆಯ ಸಂಕೇತ. ಇನ್ನು ತಾಜಾ ಹೂವುಗಳು ಹಾಗೂ ತುಳಸಿಯನ್ನು ಇಡುವುದು ನಾವು ದೇವರಿಗೆ ಸಲ್ಲಿಸುವ ಪ್ರೀತಿ ಮತ್ತು ಕೃತಜ್ಞತೆಯ ಪ್ರತೀಕ. ಪಂಚಾಮೃತವು ದೈವಿಕ ಪೋಷಣೆಯನ್ನು ಸೂಚಿಸಿದರೆ, ಗಂಟೆಯ ನಾದ ನಮ್ಮ ಚಂಚಲ ಮನಸ್ಸನ್ನು ಒಗ್ಗೂಡಿಸಿ ಏಕಾಗ್ರತೆ ತರಲು ಸಹಾಯ ಮಾಡುತ್ತದೆ. ಪ್ರತಿಯೊಂದಕ್ಕೂ ಎಂಥ ಅದ್ಭುತವಾದ ಅರ್ಥವಿದೆ ಅಲ್ವೇ? ಪೂಜಾ ಕೋಣೆಯಲ್ಲಿ ಅತ್ಯಂತ ಶಕ್ತಿಯುತವಾದ ಮತ್ತೊಂದು ಕೇಂದ್ರಬಿಂದು ಅಂದರೆ ಅದು ಕಲಶ. ನೀರು ತುಂಬಿದ ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆ, ಅದರ ಮೇಲೆ ಮಾವಿನ ಎಲೆ ಹಾಗೂ ತೆಂಗಿನಕಾಯಿ ಇಟ್ಟು ಮಾಡುವ ಈ ಕಲಶ ಸ್ಥಾಪನೆ ಜೀವಶಕ್ತಿ, ಶುದ್ಧತೆ ಮತ್ತು ಸಮೃದ್ಧಿಯ ಅಂತಿಮ ಸಂಕೇತವಾಗಿ ಕೆಲಸ ಮಾಡುತ್ತದೆ. ಸರಿ, ಜಾಗವನ್ನ ಸಿದ್ಧಪಡಿಸಿದೆವು. ಆ 10 ಪ್ರಮುಖ ಸಾಮಗ್ರಿಗಳನ್ನು ಕೂಡ ಒಂದೆಡೆ ಸೇರಿಸಿದೆವು. ಈಗ ನಮ್ಮ ಮುಂದೆ ಬರುವ ಸಹಜವಾದ ಪ್ರಶ್ನೆಯೆಂದರೆ,
ಈ ಎಲ್ಲಾ ವಸ್ತುಗಳನ್ನು ಒಟ್ಟುಗೂಡಿಸಿ ದೈನಂದಿನ ಆರಾಧನೆಯಲ್ಲಿ ಜೀವ ತುಂಬುವುದು ಹೇಗೆ? ಇದನ್ನೇ ನಾವು ನಮ್ಮ 4ನೇ ವಿಭಾಗದಲ್ಲಿ ನೋಡಲಿದ್ದೇವೆ, ಪೂಜಾ ವಿಧಿಯ ಹಂತಗಳು. ವಿಧಿ ಎಂದರೆ ಆಚರಣೆಯನ್ನು ಮಾಡಲು ಇರುವ ಒಂದು ವ್ಯವಸ್ಥಿತವಾದ ಹಂತಹಂತವಾದ ಮಾರ್ಗಸೂಚಿ. ಈ ವಿಧಿಯನ್ನು ಸರಿಯಾಗಿ ಅರ್ಥಮಾಡಿಕೊಂಡ್ರೆ ಯಾವುದೇ ಗೊಂದಲಗಳಿಲ್ಲದೆ ಅತ್ಯಂತ ವಿಶ್ವಾಸದಿಂದ ದೈನಂದಿನ ಪೂಜೆಯನ್ನು ನೆರವೇರಿಸಬಹುದು. ಸಾಂಪ್ರದಾಯಿಕವಾಗಿ ಷೋಡಶೋಪಚಾರ ಪೂಜೆ ಅಂತ 16 ಹಂತಗಳಿರ್ತವೆ. ಆದರೆ ಆರಂಭಿಕ ಹಂತದಲ್ಲಿರುವವರು ದಿನನಿತ್ಯದ ಪೂಜೆಗೆ ಕೇವಲ ಈ 4 ಸರಳ ಮತ್ತು ಸುಂದರವಾದ ಹಂತಗಳ ಮೇಲೆ ಗಮನ ಹರಿಸಬಹುದು. ಅದೇ ಆಚಮನ, ಸಂಕಲ್ಪ, ಆರತಿ ಮತ್ತು ಪ್ರಸಾದ. ಇಲ್ಲಿ ಗಮನಿಸಬೇಕಾದ ರೋಚಕ ವಿಷಯ ಅಂದರೆ ಪ್ರತಿಯೊಂದು ಭೌತಿಕ ಕ್ರಿಯೆಯೂ ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಉದ್ದೇಶವನ್ನು ಹೊಂದಿದೆ. ಆಚಮನದಲ್ಲಿ 3 ಬಾರಿ ನೀರು ಕುಡಿಯುವುದು ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ. ಕೈಯಿಂದ ನೀರು ಬಿಡುವ ಸಂಕಲ್ಪ ಪೂಜೆಯ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತದೆ. ದೀಪ ಬೆಳಗಿ ಘಂಟೆ ಬಾರಿಸುವ ಆರತಿ ಕತ್ತಲೆಯನ್ನು ಓಡಿಸಿದರೆ, ಕೊನೆಯಲ್ಲಿ ನಾವು ಹಂಚುವ ಪ್ರಸಾದ ಆ ದೈವಿಕ ಕೃಪೆಯನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಕ್ರಿಯೆಯಾಗಿದೆ. ಇದು ಕೇವಲ ದಿನಚರಿಯಲ್ಲ, ಇದೊಂದು ಪ್ರಜ್ಞಾಪೂರ್ವಕ ಅಭ್ಯಾಸ. ಈಗ ನಾವು ಇಂದಿನ ಪ್ರಸ್ತುತಿಯ ಕೊನೆಯ ಹಾಗೂ ಅತ್ಯಂತ ಪ್ರಮುಖವಾದ 5ನೇ ವಿಭಾಗಕ್ಕೆ ಬಂದಿದ್ದೇವೆ, ಭೌತಿಕ ವಸ್ತುಗಳಿಗಿಂತ ಭಕ್ತಿಯೇ ಶ್ರೇಷ್ಠ. ಇಷ್ಟೆಲ್ಲ ನೋಡಿದ ಮೇಲೆ ಒಂದು ಪ್ರಶ್ನೆ ಕಾಡಬಹುದು. ನಾವು ಈ ಹಿಂದೆ ಚರ್ಚಿಸಿದ ಆ 10 ಅಗತ್ಯ ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತು ಕೊರತೆಯಾದರೆ ಏನಾಗುತ್ತದೆ? ತಾಜಾ ಹೂಗಳು ಸಿಗಲಿಲ್ವೋ ಅಥವಾ ಪಂಚಾಮೃತ ಮಾಡಲು ಆಗಲಿಲ್ವೋ ಆಗ ಪೂಜೆ ಅಪೂರ್ಣವಾಗುತ್ತದೆಯೇ? ಖಂಡಿತ ಇಲ್ಲ. ಭಗವದ್ಗೀತೆಯ ಈ ಶಕ್ತಿಯುತವಾದ ವಾಕ್ಯವನ್ನು ಒಮ್ಮೆ ನೋಡಿ. ಭಕ್ತಿಯಿಂದ, ಶುದ್ಧ ಮನಸ್ಸಿನಿಂದ ಒಂದು ಎಲೆ, ಹೂವು, ಹಣ್ಣು ಅಥವಾ ಕೇವಲ ನೀರನ್ನು ಅರ್ಪಿಸಿದರೂ ನಾನು ಸ್ವೀಕರಿಸುತ್ತೇನೆ ಅಂತ ಭಗವಂತನೇ ಹೇಳಿದ್ದಾನೆ. ಅಂದರೆ ಕಟ್ಟುನಿಟ್ಟಿದಾದ ಸಾಮಗ್ರಿಗಳ ಪಟ್ಟಿಗಿಂತಲೂ ಮಿಗಿಲಾದದ್ದು ನಮ್ಮ ಹೃದಯದ ಶುದ್ಧ ಭಕ್ತಿ. ಪೂಜೆಯಲ್ಲಿ ಯಾವುದಾದರೂ ವಸ್ತು ಕಡಿಮೆಯಾದರೂ ನಮ್ಮ ಭಕ್ತಿ ಕಡಿಮೆಯಾಗಬಾರದು. ಇಲ್ಲಿ ನಾವು ಕಲಿಯಬೇಕಾದ ಅತಿದೊಡ್ಡ ಪಾಠ ಅಂದರೆ ಭೌತಿಕ ಸಿದ್ಧತೆಗಳ ಕೊರತೆಯ ಬಗ್ಗೆ ನಾವು ಎಂದಿಗೂ ಕವಲೆ ಪಡಬಾರದು. ವಿಗ್ರಹ, ದೀಪ, ಗಂಟೆ ಇವೆಲ್ಲವೂ ನಮ್ಮ ಚಂಚಲ ಮನಸ್ಸನ್ನು ಏಕಾಗ್ರಗೊಳಿಸಲು ಇರುವ ಸುಂದರವಾದ ಸಾಧನಗಳೇ ಹೊರತು ಅವೇ ಅಂತಿಮ ಗುರಿಯಲ್ಲ. ಈ ವಸ್ತುಗಳು ನಮ್ಮ ಮನಸ್ಸಿನ ಶಾಂತಿಗೆ ಸಹಾಯ ಮಾಡಲು ಇವೆ. ಹಾಗಾಗಿ ನಾವು ಎಂದಿಗೂ ವಸ್ತುಗಳ ಕೊರತೆಯ ಬಗ್ಗೆ ಯೋಚಿಸಿ ಗೊಂದಲಕ್ಕೀಡಾಗಬಾರದು. ಪ್ರಾಚೀನ ಆಚರಣೆಗಳಲ್ಲೂ ಗೌರವಿಸುವುದು ಎಷ್ಟು ಮುಖ್ಯವೋ ನಮ್ಮೊಳಗಿನ ಆಂತರಿಕ ಪ್ರಶಾಂತತೆಯನ್ನು ಬೆಳೆಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ನಿಜವಾದ ಪವಿತ್ರವಾದ ಪೂಜಾಸ್ಥಳ ಇರುವುದು ಆ ಭೌತಿಕವಾದ ಕೋಣೆಯಲ್ಲೋ ಅಥವಾ ಅಂತಿಮವಾಗಿ ನಮ್ಮ ಮನಸ್ಸಿನ ಆಳದಲ್ಲಿರುವ ಶಾಂತ ಭಕ್ತಿಯಲ್ಲೋ? ಇದರ ಬಗ್ಗೆ ಖಂಡಿತ ಯೋಚಿಸಿ.